श्री गजाननं भूतगणाभिषेकं कपित्वजम्बो नाशकं शोकविनाशकारणं नमामि विघ्नेश्वर पादपङ्कजं नमस्ते त्वाहं प्रार्थये देवी विद्यादानत्तो देहि मे विद्यादानत्तो देहि मे। गुरुर्ब्रह्मा गुरुर्विष्णु देवतेश्वर महादेव श्री गुरु सोमेश्वर महाराज की जय। श्री अमोघ सिद्धेश्वर महाराज की जय। श्री मलकाल सिद्धेश्वर महाराज की जय। श्री महादेवेश्वर महाराज की जय। श्री मलकाल सिद्धेश्वर महाराज की जय। श्री उदयमुत्य महाराज की जय। श्री वरसिद्धेश्वर महाराज की जय। श्री पडदान सिद्धेश्वर महाराज की जय। श्री हुलिबंध सिद्ध महाराज ಬನಸಿದ್ದೇಶ್ವರರ ಹಾಗೂ ಓಗಣ್ಣ ಮುತ್ತಿಯವರ ಶ್ರೀ ಸದ್ಗುರುವಿನಲ್ಲಿ ಸಾಣಿಯಬೇಕಾಗಿ ದುಡಿದಂತ ಸಾಷ್ಟಾಂಗ ನಮಸ್ಕರಿಸುತ್ತ अमोघसिद्धेश्वर महाराज की जय। सकल साधु संत महाराज की जय। जय अंगलनोर महाराज की जय। ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಸೃಷ್ಟಿಕರ್ತ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿ ಸರ್ವರಲ್ಲಿ ವ್ಯಾಪಿಸಿಕೊಂಡು ಆತ್ಮಜ್ಯೋತಿಯಾಗಿರ್ತಕ್ಕಂಥ ಯೋಗಿನಾಗಿರ್ತಕ್ಕಂಥ ಸಿದ್ಧಿ ಪುರುಷ ಗುರು ಸೋಮಲಿಂಗನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಯಾವ ಜಗದೊಡೆಯ ಗುರು ಸೋಮಲಿಂಗನ ಶಿಷ್ಯನಾಗಿ ಸಾವಿನಿ ಬೇರಾಗಿ ಸವಿದು ಶ್ರೀಗಂಧ ಕೊಡ್ಡಾಗಿ ನವಿದು ಸದ್ಗುರುವಿನ ಪಾದಕ್ಕೆ ತನ್ನ ಶರೀರ ತಂದಲ್ಲ ಎಂದು ಗುರುವಿಗೆ ಅರ್ಪಣೆ ಮಾಡಿ ಜರಗಿಳಿದಿರ್ತಕ್ಕಂಥ ಯಾವ ನನ್ನಪ್ಪ ನಾಡಗೌಡ ಅಮೋಘ ಸಿದ್ಧನ ಪಾದಕ್ಕೂ ಕೂಡ ವಂದಿಸಿ ಎನ್ನ ಕ್ಷೇತ್ರದ ಕೃಷ್ಣಾ ತೀರದ ಪುಣ್ಯ ಪಾವನ ಕ್ಷೇತ್ರದ ಭಂಡಾರದ ಒಡೆಯನಾಗಿರ್ತಕ್ಕಂಥ ತಂದೆ ಮಾಧುಲಿಂಗೇಶ್ವರ ಪಾದಕ್ಕೂ ಕೂಡ ವಂದಿಸಿ ಹಿಂಡ ದೈತರ ಗಂಡ ಪುಂಡ ಪ್ರಚಂಡ ಕಲಿಯುಗದಲ್ಲಿ ಸಿದ್ಧಾಟಿಗೆಯನ್ನ ಮಾಡಿ ಖರೆ ದೇವರಾಗಿರ್ತಕ್ಕಂಥ ವೀರಮಲ್ಕಾರ ಸಿದ್ಧನ ಪಾದಕ್ಕೂ ವಂದಿಸಿ ಸುಕ್ಷೇತ್ರದ ಜಗದೊಡೆಯ ಜಗದೋದ್ಧಾರಕ ಅನಾಥ ರಕ್ಷಕ ಬಡವರ ಬಂಧು ಎಂದೇ ಪ್ರಖ್ಯಾತವನ್ನು ಹೊಂದಿರತಕ್ಕಂಥ ಗುರು ಸೋಮಲಿಂಗ ಓಗಸಿದ್ದೇಶ್ವರ ಬನಸಿದ್ದ ಹಾಗೂ ಪಡದಾನ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ನಮನಗಳನ್ನು ಅರ್ಪಿಸಿ ಇವತ್ತಿನ ಈ ತಿಂಗಳ ಪರ್ಯಂತರ ಕಾರ್ಯಕ್ರಮದ ಪ್ರವಚನವನ್ನ ಹೇಳಕ್ಕೆ ಆಗಮಿಸಿರ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ಧರ್ಮ ರಕ್ಷಣೆ ಧರ್ಮ ಜಾಗೃತೆ ಕಾರ್ಯಕ್ರಮಕ್ಕೆ ತಾವು ಸನ್ನದ್ಧರಾಗಿ ಸತ್ಯ ಶಿವಸ್ಥಾನದ ಶಿವಮನೆಯ ಸಿದ್ಧ ನೆನೆಸಿರ್ತಕ್ಕಂಥ ಸತ್ಸಂಗದ ಸನ್ಮಾರ್ಗದಲ್ಲಿ ಆಧ್ಯಾತ್ಮಿಕ ಚಿಂತನವನ್ನ ಪಾಲನೆಯನ್ನ ಮಾಡ್ತಿರ್ತಕ್ಕಂಥ ಯಾವ ನಮ್ಮ ಜಾಕೀರ್ ಸರ್ ಅವರಿಗೆ ಕೂಡ ಶರಣೆಂದು ಈ ಗ್ರಾಮದ ಗುರು ಹಿರಿಯರಿಗೆ ತಾಯಂದಿರಿಗೆ ಮುದ್ದು ಮಕ್ಕಳಿಗೆ ಅಲ್ಲಲ್ಲಿ ಕೂತು ಮಾತಾಡೋರಿಗೆ ತಂಬಾಕು ಉಗಳವರಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಇವತ್ತು ಹೇಳುತ್ತಾ ಬಹುಶಃ ನಮ್ಮ ಜಾಕೀರ್ ಸಾಹೇಬರು ಬಹಳ ಸುಂದರವಾಗಿರ್ತಕ್ಕಂಥ ಪ್ರವಚನವನ್ನ
ದಿವಸ ಇದು ನಮ್ದು. ಯಾವ ವಿಶೇಷ ದಿವಸ ಇವತ್ತು ನಮ್ಗೆ? ಹಾ, ಶಬಾಷ್. ಇಲ್ಲೊಬ್ಬ ನನ್ನ ಶಿಷ್ಯ ಅದನ್ನ 15 ಆಗಸ್ಟ್ ಅಂತ. ನಾ ಎಲ್ಲಿ ಆಗಸ್ಟ್ 15 ಅಂತ ಮಾಡಿದ್ದೆ. ಇದೀಗ ನಮ್ಮೆಲ್ಲರಿಗೂ ಕೂಡ 79ನೇ ವರ್ಷದ ಸ್ವತಂತ್ರ ಮಹೋತ್ಸವದ ಭಾರತದ ಸ್ವತಂತ್ರ ಸಿಕ್ಕು 79 ವರ್ಷ ಇವತ್ತಿಗೆ ಗತಿಸ್ತಾ ಬಂದಿದೆ. ತಮ್ಮೆಲ್ಲರಿಗೆ ಸ್ವತಂತ್ರ ಮಹೋತ್ಸವದ ಶುಭವನ್ನ ಕೋರುತ್ತಾ ಆ ಭಗವಂತ ತಮ್ಮ ಆತ್ಮದಲ್ಲಿ ಚಿರಶಾಂತಿ ನೆಮ್ಮದಿಯನ್ನ ನೀಡಲಿ ಅಂತ ಹೇಳುತ್ತಾ, ಇವತ್ತು ಬಹುಶಃ ನಾನು ಭಾಳ ಹೇಳಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಪ್ರವಚನ ಮಾಡೋ ಮನುಷ್ಯನಲ್ಲ, ಪ್ರವಚನಕಾರನೂ ಅಲ್ಲ. ಸುಮ್ಮನೆ ಎಲ್ಲೇ ಹೋಗೋ ಮನುಷ್ಯ ಹೇಳುತ್ತಾನೆ ಈ ಕುಂಡಿಸ್ನಾಗೈತೆ ಅಷ್ಟೇ ಇದೆ. ಇವತ್ತು ಹತ್ತೂರು ಗ್ರಾಮದ ಒಂದು ವೈಶಿಷ್ಟ್ಯವನ್ನ ನೋಡಿದಾಗ ನನಗೆ ಬಹಳ ಸಂತೋಷ ಅನಿಸ್ತು. ನಾನು ಬಂದಿದ್ದು ಹತ್ತೂರು ಗ್ರಾಮಕ್ಕೆ ಇದು 2ನೇ ಬಾರಿಗೆ. ಒಂದು ಸರ್ತಿ ರಾತ್ರಿ ಬಂದು ಹೋಗಿದ್ದೆ. ಹಂಗೆ ಇದು ನಾನು ಬಂದಿದ್ದು 2ನೇ ಬಾರಿಗೆ. ಬಹುಶಃ ಹೇಳ್ತಿದ್ರು ಎಲ್ಲರೂ ಕೂಡ, ಹತ್ತೂರು ಗ್ರಾಮದಲ್ಲಿ ಭಕ್ತಿಯ ಸಾಗರ, ಅನುಕಂಪ, ಆರಾಧನೆಯ ಒಂದು ಶರಣರ ಊರು, ತತ್ವ ಆದರ್ಶ. ಹತ್ತೂರು ಗ್ರಾಮಕ್ಕೆ ನಾನು ನಾಳೆ ಹೋಗ್ತೀನಿ ಅಂದಾಗ ಒಬ್ಬ ಶರಣ ಹೇಳಿದ್ರು, ಹತ್ತೂರು ಗ್ರಾಮದೊಳಗೆ ಪ್ರವಚನ ಮಾಡಬೇಕು ಅಂತ ಕೇಳಿದ್ರೆ ಅದು ಶಾಸ್ತ್ರ ಪುರಾಣದ ಪಂಡಿತರ ಊರ ಹತ್ತೂರು ಗ್ರಾಮ ಅಂತ. ಈ ಗ್ರಾಮದಲ್ಲಿ ನಾನು ಪ್ರವಚನ ಇವತ್ತು ಮಾಡ್ಲಿಕ್ಕೆ ಬಂದಿದ್ದೀನಿ. ಸನ್ನಿಧಿ, ಆ ಗುರುವಿನ ಸನ್ನಿಧಿ ಅಂದ್ರೆ ನನಗೂ ತುಂಬಾ ಖುಷಿ ಅನಿಸ್ತಾ ಇದೆ. ಆ ಸೇವೆ ಸಿಕ್ಕಿದ್ದು ನಂದು ಒಂದು ಪುಣ್ಯ ಅನ್ಕೋತೀನಿ ಇವತ್ತಿನ ದಿವಸದಲ್ಲಿ. ಆ ಪೂಜೆ ಮಾಡುವಾಗ ನಾನು ಗಮನಿಸಿರ್ತಕ್ಕಂಥ ವಿಷಯಗಳನ್ನ ಹಿಂದ ಪರಮ ಪೂಜ್ಯ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ನನ್ನ ಗುರುವಾಗಿರ್ತಕ್ಕಂಥ ಮಧುಮಂಡೇಶ್ವರ ಶ್ರೀಗಳು ಹೇಳ್ತಾ ಬಂದಿದ್ರು. ಕೈಲಾಸದಿಂದ ದರೆಗಿಳಿಸಿರ್ತಕ್ಕಂಥ ಮಕನಾಪುರದಲ್ಲಿ ಮಾಯನಾಗಿರ್ತಕ್ಕಂಥ ಗುರು ಸೋಮಲಿಂಗ ಅಂತ ಎಲ್ಲರೂ ಹೇಳ್ಕೊತ ಬಂದಿದ್ರು. ನಾವು ಅದನ್ನ ಕೇಳ್ಕೊತ ಬಂದಿದ್ದೀವಿ. ಆದ್ರೆ ಇವತ್ತು ಗುರು ಸೋಮಲಿಂಗನ ಪ್ರತ್ಯಕ್ಷ ಸಾಕ್ಷಾತ್ ರೂಪ ಎಲ್ಲಿದೆ ಅಂತ ಕೇಳಿದ್ರೆ ಅದು ಹತ್ತೂರು ಗ್ರಾಮದಲ್ಲಿ ಇದೆ ಅಂತ ನಾನು ಅದನ್ನು ವರ್ಣನೆಯನ್ನು ಮಾಡ್ತಾ ಇಲ್ಲ. ನಾನು ಹೊರಗೆ ನಿಂತು ದರ್ಶನವನ್ನ ಮಾಡಿದಾಗ ಆ ಭಗವಂತನಲ್ಲಿರ್ತಕ್ಕಂಥ ಜಾಗೃತ ಸ್ವರೂಪವನ್ನು ನಾವು ಕಂಡಿದ್ದೀವಿ. ಅಲ್ಲಿ ಒಳಗಡೆ ಎಲ್ಲ 12 ಜ್ಯೋತಿರ್ಲಿಂಗದಲ್ಲಿ ನಾವು ದರ್ಶನವನ್ನ ಮಾಡಿದಾಗ ಒಂದೇ ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆದ್ರೆ ಶ್ರೀ ಗುರು ಚರಣ ಸನ್ನಿಧಿಯಲ್ಲಿ ಏನಿದೆ ಅಂತ ಕೇಳಿದ್ರ 5 ಲಿಂಗದ ಮಧ್ಯದೊಳಗ ವಿಶ್ರಮವಾಗಿ ಜಾಗೃತವಾಗಿರ್ತಕ್ಕಂಥ ಶಿವನ ಆತ್ಮಜ್ಯೋತಿ ಸಾಕ್ಷಾತ್ಕಾರದ ಗುರು ಸೋಮಲಿಂಗ ಹತ್ತೂರು ಗ್ರಾಮದಲ್ಲಿ. ಅವನ ಒಂದು ಪೂಜಾ ವಿಧಿವಿಧಾನವನ್ನು ಗಮನಿಸಿದಾಗ ಆ ಭಗವಂತನ ತಲೆಯ ಮೇಲಿರ್ತಕ್ಕಂಥ 5 ತರದ ಧಾನ್ಯಗಳನ್ನ ನಾವು ಏರಿಸಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಹೌದು, 5 ತರ ಧಾನ್ಯಗಳನ್ನ ನಾವು ಭಗವಂತನಲ್ಲಿ ಏರಿಸಿ ಧಾನ್ಯವನ್ನು ಏರಿಸಿ ಪೂಜಾ ಮಾಡ್ತೀವಿ. ಅವು 5 ಧಾನ್ಯಗಳನ್ನು ಎದಕ್ಕೆ ಏರಿಸಬೇಕು? ಯಾಕೆ ಜಾಸ್ತಿ ಏರಿಸಿದ್ರೆ ನಡೀತಿಲ್ಲ? ಅವು 5 ತರದ ಧಾನ್ಯಗಳನ್ನ ಏರಿಸಿ ಭಗವಂತನ ತಲೆ ಮ್ಯಾಲ ಮತ್ತೆ ಒಂದು ಕೊಬ್ಬರಿ ಗುಂಡನ್ನಿಟ್ಟು ಅದರ ಮೇಲೆ ಅಡಕೆ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರ ನನಗನಿಸ್ತಾ ಇದೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಪಂಚವಾಯುಭೂತಗಳನ್ನ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಭಗವಂತ ಈ ಸಾಕ್ಷಾತ್ ಗುರು ಸೋಮಲಿಂಗ ಅಂತ ಆ ಭಗವಂತನ ಸನ್ನಿಧಿಯಲ್ಲಿ ಅದನ್ನ ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಪಡದಾನಿಸಿದ ಮುತ್ಯ ಬಹಳ ಚಿಕ್ಕವನಿದ್ದ. ಬಹುಶಃ ಚಿಕ್ಕವನಿದ್ದಾಗ ತಂದಿನಾಗಿರ್ತಕ್ಕಂಥ ಮನುಷ್ಯನ ಮುತ್ಯ ಸೇವಕ್ ಹೋಗ್ತಿರ್ತಾನೆ. ಯಾರ ಸೇವಕ್ ಹೋಗ್ತಾನೆ? ಜಗದ್ಗುರುವಾಗಿರ್ತಕ್ಕಂಥ ಗುರು ಸೋಮಲಿಂಗನ ನಾಮ ಸ್ಮರಣೆಯಲ್ಲಿ ರೋಮ ರೋಮಗಳೆಲ್ಲ ಗುರು ಸೋಮಲಿಂಗ ಗುರು ಸೋಮಲಿಂಗ ಅಂತಿತ್ತಂತ.
ಏನಂತವ್ರು ನಮ್ಮೆಲ್ಲ ಆಸ್ತಿ ಹೆಂಡ್ರ ಮಕ್ಕಳು ಅಂತಾವ್ ನಮ್ಮ ರೋಮಗಳೆಲ್ಲ. ನಮ್ಮ ವ್ಯಾಮೋಹ ಎದಕ್ಕೆ ಹೋಗಿದೆ ಅಂತ ಕೇಳಿದ್ರೆ ಪ್ರಪಂಚದ ಮೇಲೆ ನಮ್ಮ ವ್ಯಾಮೋಹಗಳು ಬಂದಿದೆ. ಇವತ್ತು ಪ್ರಪಂಚ ಪ್ರಪಂಚದೊಳಗೆ ವ್ಯಾಮೋಹದೊಳಗಿದ್ದಾಗ ಭಗವಂತನ ದರ್ಶನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಸದ್ಗುರುನಾಗಿರ್ತಕ್ಕಂಥ ಬನಶಿದ ಮುತ್ಯನ ಮಗ ಪಡದಾನ ಸಿದ್ಧಾಂತ ಅವನ ಹೆಸರು. ಬಹುಶಃ ನಾನು ಸಿದ್ಧಾಟಿಗೆ ಒಳಗೆ ಕೇಳಿದ್ದು ಪ್ರಥಮ ಬಾರಿಗೆ. ಪಡದಾನ ಸಿದ್ಧನ ಅವನ ಹೆಸರೇ ಏನೈತಿ? ಪಡದಾನ ಸಿದ್ಧ ಅಂತ ಹೇಳಿ. ಸಿದ್ಧರಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರ ಯಾವುದು ನಮ್ಮ ಕೈಗೆ ಆಗಂಗಿಲ್ಲಲ್ಲ ಅದನ್ನ ಮಾಡಿ ತೋರಿಸವ್ರ ಸತ್ಯ ಸಿದ್ಧರು ಅಂತ ಕರೆದ. ಜಗತ್ತೆಲ್ಲ ಪೂರ್ವ ಅಂದ್ರ ಈ ಸತ್ಯ ಸಿದ್ಧರೆಲ್ಲ ಪಶ್ಚಿಮ ಅಂತಿದ್ರಂತ. ಇವರು ಪಶ್ಚಿಮ ಅಂದ್ರ ಅವರು ಪೂರ್ವ ಅಂತಿದ್ರಂತ. ಇದು ಸಿದ್ಧಾಟಿಗೆಯಲ್ಲಿ ಬಂದಿರತಕ್ಕಂಥ ಸಾರಾಂಶ ಇವತ್ತು ನಾವು ಆಲೋಚನೆಯನ್ನ ಮಾಡ್ತಿರ್ತಕ್ಕಂಥದ್ದು. ಈ ಪವಿತ್ರವಾಗಿರ್ತಕ್ಕಂಥ ಅವನ ಹೆಸರು ಏನಂತ ಕೇಳಿದ್ರೆ ಪಡದಾನ ಸಿದ್ಧಾಂತ ಕರೆದಾರ. ಅವನ ನಿಜವಾಗಿರ್ತಕ್ಕಂಥ ಗುರು ಸೋಮಲಿಂಗನ ಪಡೆದಿದ್ದಕ್ಕ ಅವನ ಹೆಸರು ಪಡದಾನ ಸಿದ್ಧ ಆಗಿರ್ಬೇಕಂತ ನನಗೆ ಅನಿಸ್ತಾ ಇದೆ. ಬಹುಶಃ ಸದ್ಗುರುನಾಥ ಒಂದು ನಮ್ಮ ಸಿದ್ಧ ಪರಂಪರೆಯ ಚರಿತ್ರೆಯನ್ನ ಅವಲೋಕನವನ್ನ ಮಾಡಿದಾಗ ಆ ಭಗವಂತ ತಂದಿನಾಗಿರ್ತಕ್ಕಂಥ ಬನಸಿದ್ದೇಶ್ವರ ಹೋಮದ ಕಂಬಳಿ ನೇಮದ ಬೆತ್ತ ಕಾಮದೇನ ಕಲ್ಪವೃಕ್ಷವಾಗಿರ್ತಕ್ಕಂಥ ಬೆತ್ತಗೋಲವನ್ನು ಹಿಡ್ಕೊಂಡು ಗುರು ಸೋಮಲಿಂಗನ ನಾಮಸ್ಮರಣೆಗೆ ಮಖನಾಪುರಕ್ಕೆ ಹೋಗ್ತಿದ್ದಂತ. ದಿನಾಲು ಮಖನಾಪುರಕ್ಕೆ ಹೋಗುವಾಗ ಸಣ್ಣ ಮಗುವಾಗಿರ್ತಕ್ಕಂಥ ಪಡದಾನ ಸಿದ್ಧ ಕೇಳ್ತಾನಂತ, ಇನ್ನೂ 5-6 ವರ್ಷನ ಬಾಲಕಮ್ಮ. ಅದಕ್ಕೆ ಸಿದ್ಧರಾಟ ಶಿವನೇ ಬಲ್ಲಂತ. ಅದಕ್ಕೆ ಈ ಸಿದ್ಧರಿಗೆ ಒಂದು ಮಾತನ್ನ ಹೇಳಿದಾರ. ನಾನು ಸಿದ್ಧಾರ್ಥಿ ಚರಿತ್ರೆಯನ್ನ ಬಹಳ ಅವಲೋಕನ ಮಾಡೋದಕ್ಕಿಂತ ಮುಂಚಿತವಾಗಿ ಹೇಳ್ತಾರೆ ಸಿದ್ಧರ ಚರಿತ್ರೆ ಏನು ಅಂತ ಹೇಳಿ. ಈ ಭವ್ಯ ಪರಂಪರೆಯ ಇತಿಹಾಸವನ್ನ ನಾವು ಅವಲೋಕನ ಮಾಡ್ತಾ ನೋಡ್ತಾ ಬಂದಾಗ ಎಲ್ಲ ಸಮಾಜದ ದಾರ್ಶನಿಕರ ಮಹಾತ್ಮರ ಪುರಾಣ ಪ್ರವಚನಗಳ ಅಥವಾ ಅವ್ರು ಮಾಡಿರ್ತಕ್ಕಂಥ ಸಿದ್ಧಾಟಿಗೆಯ ವಿಷಯಗಳನ್ನ ನಾವು ನೋಡಿದಾಗ ಎಲ್ಲರದು ಕೂಡ ಮುಗಿದು ಹೋಗಿರ್ತಕ್ಕಂಥ ಅಧ್ಯಾಯಗಳನ್ನ ನಾವು ಇವತ್ತು ಅವಲೋಕನವನ್ನು ಮಾಡ್ತೀವಿ. ಎಲ್ಲ ಮಹಾತ್ಮರ ಚರಿತ್ರೆ ತಗೊಳ್ಳಿ. ಆದ್ರೆ ಬಹುಶಃ ನನಗೆ ಅನಿಸ್ತಾ ಇದೆ, ಎಲ್ಲಿವರೆಗೆ ಸೂರ್ಯ ಇರ್ತಾನೆ, ಎಲ್ಲಿವರೆಗೆ ನೆಲದ ಗಂಗೆ ಹರಿತಾಳೆ, ಅಲ್ಲಿವರೆಗೆ ಈ ಅಮೋಘ ಸಿದ್ದೇಶ್ವರ ಪರಂಪರೆ ಚರಿತ್ರೆ ಹರಿತಾ ಇದೆ ಅಂತ ಅನ್ಸುತ್ತೆ. ಯಾಕೆ ಮಾತನ್ನ ನಾವು ಅವಲೋಕನದಲ್ಲಿ ನೋಡ್ಬೇಕು ಅಂತ ತಿಳ್ಕೊಂಡಾಗ ಈ ಪರಂಪರೆ ಇತಿಹಾಸದಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತು ಒಂದೇ ದಿನ ಜನಿಸಿರ್ತಕ್ಕಂಥ ಆ ಮಗುವನ್ನು ನಾವು ನೋಡಿದಾಗ ಆ ಮಗುನು ಕೂಡ ಸಿದ್ಧಾಟಿಕೆ ಮಾಡುತ್ತೆ. ನಾಡುಗಳು ಅಮೋಘ ಸಿದ್ಧ ಬರುವಾಗ ಹೇಳದಂತವ, ನಡಿ ನುಡಿ ನಿನ್ನ ಜನ್ಮ ಮಾನವ ಕಡೆ, ನೀನು ಎಲ್ಲಿವರೆಗೆ ಆತ್ಮ ಸಾಕ್ಷಾತ್ಕಾರ ಶುದ್ಧೀಕರಣದಿಂದ ನನ್ನ ನಾಮಸ್ಮರಣೆಯಲ್ಲಿ ನೀನು ಇರ್ತೀರೋ ಅಲ್ಲಿವರೆಗೆ ಒಂದು 1 ಸೆಕೆಂಡ್ ನಾನು ಮೋಕ್ಷದ ತುದಿ ನಾಲ್ಗೆ ಮೇಲೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದ. ಇವತ್ತು ಬರೇ ಪುರಾಣದಾಗ ನೋಡ್ರಿ ಒಂದು ಉದಾಹರಣೆಗಳನ್ನು ಹೇಳ್ಬೇಕಂತ ಕೇಳಿದ್ರ ನಮ್ ಜಾಕೀರ್ ಸಾಹೇಬ್ರು ಹೇಳಿದ್ರಿ ಈಗಾಗಲೇ, ಮಕ್ಕಳಿಲ್ಲ ಸಲುವಾಗಿ ಮಕ್ಕಳ ಕೊಡಬೇಕು ಅಂತ ಕೇಳಿದ್ರೆ ಸಿದ್ಧರಾಗ್ಲಿ ಸತ್ಪುರುಷರಾಗ್ಲಿ ನಮ್ಮ ಒಡೆಯರ್ ಪರಂಪರೆಯನ್ನು ನೋಡಿದಾಗ ಮಕ್ಕಳ ಕೊಡ್ಬೇಕಂತಂದ್ರೆ ಯಾವ ಪಂಚಾಂಗ ಯಾವ ಡಿಕ್ಷನರಿಗಳನ್ನ ನೋಡಿ ಕೊಟ್ಟಿಲ್ಲ. ಅವರು ತಂದಿನಾಗಿರ್ತಕ್ಕಂಥ ಗುರು ಸೋಮಲಿಂಗನ ನಾಮಸ್ಮರಣೆ ಮಾಡಿ ಇವತ್ತು ಮಾತಾಡ್ತಾರೆ. ತಮ್ಮೆಲ್ಲರ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ವಿಷಯ ಇದೆ. ಗುರು ಸೋಮಲಿಂಗ ಅಂದ್ರೆ ಭಗವಂತನ ವಿಷಯ ಮಾಧುಲಿಂಗನ ಬಹಳ ಸುಂದರವಾಗಿ ಅವರು ಹೇಳ್ತಾ ಬಂದಿದ್ದಾರ. ಅದಕ್ಕೆ ಪರಂಪರೆ ಎಲ್ಲ ಪರಂಪರೆ ಇತಿಹಾಸವನ್ನ ನಮ್ಮ ಶರಣರ ದಾರ್ಶನಿಕರ ಅಲ್ಲ ಪ್ರಭುಗಳಾಗ್ಲಿ, ಬಸವಣ್ಣನವರಾಗ್ಲಿ, ನೂಲಿ ಚಂದಯ್ಯಗಳಾಗ್ಲಿ, ಹಡಪದಪ್ಪಣ್ಣ ಆಗ್ಲಿ, ನವಲ್ಗುಂದ ನಾಗಲಿಂಗ ಆಗ್ಲಿ, ಎಲ್ಲರ ಚರಿತ್ರೆ ಎಲ್ಲಿಗೆ ಬಂದು ಮುಕ್ತಾಯ ಆಗಿದೆ ಅಂದ್ರೆ ಅವರವರ
ಎಂಡಿಗೆ ಅವರವರು ಮುಕ್ತಾಯಗಳನ್ನು ಬರ್ತಾ ಇದ್ದಾರೆ ಇತಿಹಾಸಗಳನ್ನು. ಆದ್ರೆ ಈ ಒಡೆಯರ ಪರಂಪರೆ ಅಮೋಘ ಸಿದ್ದೇಶ್ವರ ಶಿದ್ಲಾಟಗಿಗೆ ಮುಕ್ತಾಯ ಅನ್ನೋದಿಲ್ಲ, ಇನ್ನೂವರೆಗೆ ಹೇಳೋದಿಲ್ಲ ನಮ್ಗೆ. ಅವ ಹೇಳಿದ್ದಾನ, ಕುಲ ಯಾರು ಎತ್ತರಲ್ಲ ಅವರ ಕುಲನಾಶ ಆಗುತ್ತಂತ ಮಾತು ಕೊಟ್ಟಿದ್ದಾನೆ ತಂದಿನಾಗಿರ್ತಕ್ಕಂಥ ಅಮೋಘ ಸಿದ್ಧ. ಇವತ್ತ ಪರಂಪರೆ ಇತಿಹಾಸವನ್ನು ನಾವು ನೋಡ್ಕೊಂಡು ಸದ್ಗುರುವಿನ ಶ್ರಾವಣ ಮಾಸ ನಮ್ಮ ಭಾರತ ದೇಶದ ಪವಿತ್ರವಾಗಿರ್ತಕ್ಕಂಥ ಸನಾತನ ಹಿಂದೂ ಧರ್ಮದಲ್ಲಿ ನಾವು 301 ತಿಂಗಳ ಶ್ರಾವಣ ಮಾಸವನ್ನ ಆಚರಣೆಯನ್ನ ಮಾಡ್ತೀವಿ. ನಾವು ಎಲ್ಲರೂ ಪ್ರವಚನ ಕೇಳಕ್ ಬಂದೀವಿ, ಮತ್ತೆ 1 ತಿಂಗಳ ತನ ನಾವು ಶ್ರವಣವನ್ನು ಮಾಡ್ತೀವಿ. ಎದಕ್ ಮಾಡ್ತೀವಿ ಶ್ರವಣವನ್ನು? 1 ತಿಂಗಳವರೆಗೆ ಯಾಕೆ ಪ್ರವಚನ ಹೇಳ್ಬೇಕು? ಎದಕ್ಕೋಸ್ಕರ ಪ್ರವಚನ ಮಾಡಬೇಕು? ಬೇಕಲ್ಲ, ಅದಕ್ಕೊಂದು ಸ್ವಲ್ಪ ಏನಾದರೂ ಹಿನ್ನೆಲೆ ಇರಬೇಕಲ್ಲ, ಹೌದಿಲ್ಲ? ಆ ಪ್ರವಚನವನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ 360 ದಿನಗಳಲ್ಲಿ ಮಾಡಿರ್ತಕ್ಕಂಥ ತಿಳಿದೋ ತಿಳಿಯದೆ ಅರಿತು ಅರಿಯದೆ ಮಾಡಿರ್ತಕ್ಕಂಥ ಪಾಪಗಳನ್ನ ಕಳಲಿಕ್ಕೆ ಶ್ರವಣ ಮನನ ನಿಧಿಧ್ಯಾಸಕ್ಕೋಸ್ಕರವಾಗಿ ನಾವು ಶ್ರಾವಣದಲ್ಲಿ ಇವತ್ತು ಪ್ರವಚನವನ್ನು ಹೇಳಬೇಕು. ಈ ಶ್ರಾವಣ ಮಾಸವನ್ನ ಸನಾತನ ಹಿಂದೂ ಧರ್ಮದ ಪರಂಪರೆಯನ್ನು ನಾವು ಅವಲೋಕನ ಮಾಡಿದಾಗ ನಮ್ಮ ಪುಣ್ಯ ಭೂಮಿಯಾಗಿರ್ತಕ್ಕಂಥ ಭಾರತ ದೇಶ ಇದು. ಈ ದೇಶದಲ್ಲಿ ಶರಣರ ಸತ್ಪುರುಷರ ಆಗಿರ್ತಕ್ಕಂಥ ದೇಶ. ಈ ಹತ್ತೂರು ಗ್ರಾಮವನ್ನು ನೋಡಿದಾಗ ಬಹುಶಃ ಇಲ್ಲಿ ಬಹಳ ಜನ ಪ್ರವಚನಕ್ಕೆ ಬಂದಾಗ ನಾನು ವರ್ಷ ಒಂದು ಊರಿಗೆ ಹೋಗ್ತಿದ್ದೆ ಪ್ರವಚನಕ್ಕೆ. ಶಿವರಾತ್ರಿ ಮುಕ್ಕಟ್ಟು ನಾನು ಅದು ಹೇಳುದಿಲ್ಲ, ಊರ ಹೆಸರು ಹೇಳಿದ್ರೆ ಮತ್ತೆ ಅವ್ರು ನಾನು ವಾಟ್ಸಪ್ದಾಗ ಫೇಸ್ಬುಕ್ನಾಗ ಬೈತಾರೆ ಇಲ್ರಿ. ಅದಕ್ಕೆ ಆ ಊರಾಗ ಹೋಗಿದ್ದೆ ನಾನು ಪ್ರವಚನ ಹೇಳಕ್ ಹೋಗಿ ಕೂತೀವಿ, ಯಾರೂ ಬರ್ಲಿಲ್ಲ ಪ್ರವಚನ ಕೇಳಕ್. ಅಲ್ಲೊಬ್ರು ಇಲ್ಲೊಬ್ರು ಹಳಿ ಆಯಿಗಳು ಬಂದ್ ಕೂತು, ಒಬ್ಬ ತಾಯಿ ಬಂದ್ ಕೂತ್ಲಲ್ಲಿ. ಯವ್ವ ಊರನ್ನವ್ರು ಯಾರೂ ಬಂದಿಲ್ಲ, ನೀನ್ ಒಬ್ಬಕ್ಕೆ ಬಂದಿಲ್ಲ ತಾಯಿ ಅಂತ ಕೇಳಿದಾಗ ನಾನು ಬರೇ ಕೇಳ್ರಿ ಸ್ವಾಮಿಗಳ, ನಮ್ಮ ಯಜಮಾನರು ಗುಡಿ ಕಮಿಟಿ ಅಧ್ಯಕ್ಷರ ನಾ ಬಂದ ಇಲ್ಲಿಗೆ ಬರ್ತಿದ್ದಿಲ್ಲ. ಅದಕ್ಕೆ ನಾನು ಬರುವಾಗ ಹತ್ತೂರು ಗ್ರಾಮ ಶಾಸ್ತ್ರ ಪುರಾಣ ಪಂಡಿತರ ಊರಂತ ಹೇಳಿದ್ದು ಇವತ್ತು ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ತಾಯಿ ತಂದೆ ಬಂಧು ಬಳಗದವರೇ ನಿರ್ದೇಶನ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಾರದೆ ಭಗವಂತನಲ್ಲಿ ಯಾರು ಬೇಡ್ಕೊಂಡು ಸೋಮೇಶನಲ್ಲಿ ಪಡದಾನ ಸಿದ್ಧನಲ್ಲಿ ಇಟ್ಕೊಂಡು ಹೋಗ್ತಾರೆ, ಆ ಬನಸಿದ್ದೇಶ್ವರ ಗುರುವಿನ ನಾಮಸ್ಮರಣೆಗೆ ಹೋದಾಗ ಆ ಮಗುವಾಗಿರ್ತಕ್ಕಂಥ ಪಡದಾನ ಸಿದ್ಧ ಹೇಳ್ತಾನಂತ ತಂದೆಗೆ, ತಂದೆ ಇವತ್ತು ನಿಮ್ ಜೊತೆ ನಾನು ಗುರು ಸೇವಕ್ಕೆ ಬರ್ತೀನಿ ಅಂತಾನೆ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಮಗ ದೇವ್ರಿಗೆ ಬರ್ತಾನ, ಮಳೆ ಹತ್ತೈತೆ ಅಲ್ಲೇ ಮುಚ್ಕೊಂಡು ಮನ್ಕೋ ಇನ್ನೊಂದು ಕೌದಿ ಹೊರಿಸ್ಕೊಂಡು ಎದ್ದು ಬಂದಿಗಿದ್ದಿ ಮಳೆ ಅಂತ. ಆದ್ರ 5 ವರ್ಷದ ಬಾಲಕನಾಗಿರ್ತಕ್ಕಂಥ ಪಡದಾನ ಸಿದ್ಧ ಗುರು ಸೋಮಲಿಂಗನಾಗಿರ್ತಕ್ಕಂಥ ಮಖನಾಪುರ ಗ್ರಾಮಕ್ಕೆ ಹೋಗಿ ತಂದಿ ಪಂಚತತ್ವದ 5 ದುಪಾರ್ತಿಗಳನ್ನ ಗುರುವಿಗೆ ಬೆಳಗಿ ನಿಂತಾಗ ಗುರು ಹೇಳ್ತಾನೆ, ಗುರುವಿನ ಗುರು ಸೋಮಲಿಂಗ ನನ್ನ ಸಣ್ಣ ಮಗು ಬಾಲಕನಾಗಿರ್ತಕ್ಕಂಥ ಪಡದಾನ ಸಿದ್ಧ ನೋಡಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆ ಮಗು ಕಲ್ಪನೆ ಮಾಡ್ತಾನೆ, ನಾವೆಲ್ಲರೂ ಕೂಡ ಕಲ್ಪನೆಯನ್ನ ಮಾಡ್ತೀವಿ. ಏನಂತ, ಸೋಮೇಶನಲ್ಲಿ ಅಥವಾ ಬನಸಿದ್ದಪ್ಪನಲ್ಲಿ ಏನ್ ಬೇಡ್ತೀವಿ ಅಂತ ಕೇಳಿದ್ರೆ, ನನ್ನ ಮಗ ಇಂಜಿನಿಯರ್ ಮಾಡು, ನನ್ನ ಮಗ ಡಾಕ್ಟರ್ ಮಾಡು, ನನಗೆ ಬಹಳ ಆಸ್ತಿ ಕೊಡು, ಯಾರ ಹಠ ಮಾಡಿದ್ರೆ ಉತ್ತಾರದಾಗ ನನ್ನ ಹೆಸರು ಕುಂಡಿಸು, ಇದನ್ನ ನಾವು ಬೇಡ್ಕೊಳ್ತಿದ್ದೇವೆ. ಆ ಮಗುವಾಗಿರ್ತಕ್ಕಂಥ ಚಿಕ್ಕ ಬಾಲಕ ಪಡದಾನ ಸಿದ್ಧ ಕೇಳದಂತ, ಯಪ್ಪ ಕೈಲಾಸದಿಂದ ನಮ್ಮ ಮುಖ್ಯ ಆಗಿರ್ತಕ್ಕಂಥ ಅಮೋಘಿಸಿದ ಗುರು ಸೋಮಲಿಂಗನ ತಂದಾನ, ನಾನು ಕೂಡ ಇವನು ಹತ್ತೂರು ಗ್ರಾಮಕ್ಕೆ ಯಾಕೆ ಒಯ್ಯಬಾರದು ಅಂತ ಸಂಕಲ್ಪ ಮಾಡ್ತೀನಿ. ಇದು ಒಂದು ವಿಷಯ. ನಮ್ಮ ಮುಖ್ಯ ಕೈಲಾಸದಾಗ ಸೇವಾ ಮಾಡಿ ಗುರುವಿನ ತಂದಾನ ಗುರು ಸೋಮಲಿಂಗನ. ಯಪ್ಪ ನಾನಿವತ್ತ ಈ ಒಳಗೆ ಕೂತಾನಲ್ಲ ಇವ
ಸಾಮಾನ್ಯ ಮನುಷ್ಯ ಅಲ್ಲವ, ನೀಲಕಂಠ ಮಹಾದೇವ ಭೋಲೆನಾಥ್ ಅನ್ಸ್ಕೊಂಡಿರ್ತಕ್ಕಂಥ ಇವ ಒಳಗೆ ಕೂತಾನಲ್ಲ ಈ ಪುಣ್ಯಾತ್ಮ, ಇವನನ್ನ ನಾನು ಊರಿಗೆ ನಾ ಕರ್ಕೊಂಡು ಬರ್ತೀನಿ ಅಂತ ನಾವು ತಂದಿ. ಅವಾಗ ಅಪ್ಪ ಹೇಳ್ತಾನೆ, ತಮ್ಮ ಹಗಲ 12 ವರ್ಷ ಇರುಳು 12 ವರ್ಷ ಸಾಕನ್ನುವಷ್ಟು ದುಡಿದ್ರ ಭಗವಂತ ಬಂದಿಲ್ಲ, ಇನ್ನು ನಿನಗೆ ಹೆಂಗ ಬರ್ತಾನೋ ಅಂತ ತಂದೆ ಮಗನಿಗೆ ಬುದ್ಧಿ ಹೇಳ್ತಾನ. ಅವಾಗ ಸಣ್ಣ ಬಾಲಕವ ಅಲ್ಲಿ ತುಂಬಾ ಜಡಿ ಬಂಗಾರ ಕಿರ್ಜಡಿ ಉಟ್ಕೊಂಡಿರ್ತಕ್ಕಂಥ ಸಣ್ಣ ಬಾಲಕ ಪಡದಾನ ಸಿದ್ಧ ಹೇಳ್ತಾನೆ, ಯಪ್ಪ ನಿನ್ನ ಪೂಜಾ ಮುಗಿತು, ನಿನ್ನ ಊರಿಗೆ ಹೋಗು ಅಂತ. ನಿನ್ನ ಊರಿಗೆ ಹೋಗ, ನೀನು ಹತ್ತಕ್ಕೆ ಹೋಗು, ನಾನು ಬರುದಿಲ್ಲ, ನಾನು ಇಲ್ಲೇ ಇರ್ತೀನಿ. ಎಲ್ಲಿವರೆಗೆ ಇಲ್ಲೇ ಇರ್ತೀನಂದ್ರೆ ಗುರು ಸೋಮಲಿಂಗನ ಹತ್ತೂರಿಗೆ ತರುವರೆಗೆ ನಾನು ಇಲ್ಲೇ ಇರ್ತೀನಿ ಮಕ್ಕಳ. ಅವಾಗ ಹೇಳ್ತಾನೆ ಬನಶಿದ್ದೇಶ್ವರಗ ಆಶ್ಚರ್ಯಚಕಿತನಾಗ್ತಾನೆ. ನನ್ನ ಹೊಟ್ಟೆಲೆ ಹುಟ್ಟಿರ್ತಕ್ಕಂಥ 5 ವರ್ಷದ ಮಗು ಬಾಲಕ ಇನ್ನೂ ಆಡಕ್ ಬರುದಿಲ್ಲ, ಅವನಿಗೆ ಊಟ ಮಾಡಕ್ ಬರುದಿಲ್ಲ, ಆ ಮಗು ಇಲ್ಲಿ ಹೆಂಗ್ ನಿಲ್ತಾನ ಅಂತಾನ. ಅವಾಗ ತಂದೆ ಹೇಳ್ತಾನೆ, ಅಮ್ಮ ಯಪ್ಪ ನಿನ್ನ ಆಶೀರ್ವಾದ, ನನ್ನ ತಾಯಿ ಆಶೀರ್ವಾದ, ನನ್ನ ಮುತ್ತೆ ನಾಡುಗಳ ಮೋಕ್ಷಿದ್ದನ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲಿದೆ. ನೀನ್ ಚಿಂತಿಸಬೇಡ ತಂದೆ, ನೀನು ಬಂದ ಹಾದಿ ಹಿಡಿದ ನೀನು ಊರಿಗೆ ಹೋಗುವಂತ ಮನಾಗ ನಾನು ಇರ್ತೀನಿ ಅಂತ. ಅವಾಗ ತಂದೆಯಾಗಿರ್ತಕ್ಕಂಥ ಬನ್ಸಿದ್ದ ಮಗನ ಮಾರಿ ನೋಡಿ ಆನಂದ ಬಾಷ್ಪದ ಕಣ್ಣೀರು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಂಥ ಬಂಗಾರದಂತ ಹುಣ್ಣಿಮೆ ಚಂದ್ರನಂತ ಮಗುವನ್ನ ಇವತ್ತು ನಾನು ಹೆಂಗ್ ಬಿಟ್ಟು ಹೋಗ್ಬೇಕು ಅಂತ ಮಗನಿಗೆ ಒಂದ್ ಕಡೆ ತಂದೆಗೆ ದುಃಖ ಆದ್ರೆ ಮಗ ಸಂತೋಷದಿಂದ ತಂದೆ ಪಾದಿಗೇರಿ ಕಳಿಸ್ತಾನಂತ ನೀನು ಹೋಗಂತ. ಕಳಿಸಿದಾಗ ತಂದೆ ಹೇಳ್ತಾನೆ, ದುಃಖ ಮಾಡ್ಕೋತ ಊರಿಗೆ ಬರುವಾಗ ಸಣ್ಣ ಬಾಲಕನಾಗಿರ್ತಕ್ಕಂಥ ಪಳದಾನ ಸಿದ್ಧ 3 ಮಾತನ್ನ ಕೇಳ್ತಾನೆ ಗುರುವಿನ ವಿರುದ್ಧ ನಿಂತ್ಕೊಂಡು. ನಾವು ನೀವೆಲ್ಲರ ಕೇಳ್ತೀವನ್ರಿ, ಅಪ್ಪ ಒಂದಿನ ಮಾತಾಡಿ ನಮ್ಮ ಜೊತೆ 2 ದಿವಸ ಆಯ್ತು ಪೂಜೆ ಮಾಡ್ತೀವಿ, ನಾವು ಯಾರು ಮಾತಾಡ್ಸೋದಿಲ್ಲ, ಅವ ನಮ್ಮ ಜೊತೆ ಮಾತಾಡೋದು ಇಲ್ಲ, ನಮಗೆ ಮಾತಾಡ್ಸಕ್ ಬರಂಗಿಲ್ಲ, ಅವಾಗ ಮಾತಾಡೋದು ಬರಂಗಿಲ್ಲ. ನಾವು ಮಾತಾಡ್ಸಿದೀವಂದ್ರೆ ಅವ್ನು ಮಾತಾಡ್ತಾನ, ನಾವು ಇನ್ನೂವರೆಗೆ ಅವ್ನು ಮಾತಾಡ್ಸಕ್ಕೆ ಹೋಗಿಲ್ಲ ಅಂದಿಂದ ಅವ್ನು ಕೇಳ್ತಾನೆ. ಸಣ್ಣ ಬಾಲಕ ಪಡೆದಾನಿಸಿದ, ಯಪ್ಪ ನಮ್ಮ ತಂದೆ ಅಂತೂ ಹೋದ, ನಾನು ನಿನ್ನ ಸನ್ನಿಧಿಯೊಳಗೆ ಇದ್ದೀನಿ ಇವತ್ತು, ನೀನು ಬರುವವರೆಗೆ ಕೂಡ ನಾ ಊರಿಗೆ ಹೋಗುದಿಲ್ಲ, ನನ್ನ ಪ್ರಾಣ ಹೋಗಿ ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ, ಖರೆ ನಾನು ನಿನ್ನ ಬಿಟ್ಟು ನಾನು ಊರಿಗೆ ನಾ ಬರೋದಿಲ್ಲ ಅಂತ ತಿಳ್ಕೊಂಡ ಮಗು ಗುರುವಿನ ನಾಮಸ್ಮರಣೆಯನ್ನ ಮಾಡುತ್ತಾ ಶ್ರೀ ಗುರು ಸೋಮಲಿಂಗ ಅಂತ ನಾಮವನ್ನು ನುಡಿಯುತ್ತ ಗುರುವಿನ ಗುಡಿ ಸುತ್ತ ಹಾಕ್ತಾನೆ. ಸುತ್ತ ಹಾಕುವಷ್ಟರೊಳಗ ಆ ಸಣ್ಣ ಬಾಲಕನಾಗಿರ್ತಕ್ಕಂಥ ಪಡದಾನ ಸಿದ್ಧನಲ್ಲಿ ರೋಮಗಳಲ್ಲೆಲ್ಲ ಗುರು ಸೋಮಲಿಂಗ ಅಂತಿತ್ತಂತೆ. ಬಂಗಾರ ಜಡಿ, ಬಂಗಾರ ಹಳಪ, ಸೂರ್ಯನ ಕಿರಣವಾಗಿರ್ತಕ್ಕಂಥ ಮಗ ಮೈ ಮೇಗಿನ ಶರೀರದ ಮೇಗಿನ ಅರಿವಿಯನ್ನು ತೆಗೆದು ಹಾಕಿ ಗುರು ಸೋಮಲಿಂಗನ ಗುಡಿ ಮುಂದೆ ಇರತಕ್ಕಂಥ ಆಲ ಕಂಬಕ್ಕ ಕಾಲ ಮ್ಯಾಲ ಮಾಡಿ ತಲೆ ತೆಳಕ್ ಮಾಡಿ ಜೋತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾವೇನಾದ್ರೆ ಪ್ರಾರಂಭ ಮಾಡ್ತೀವಿ, ದೇವ್ರು ಬೇಕಾಗ್ಯಾನ ಅಂತ ಹೇಳಿ ನಾವೇನಾದ್ರೆ ಅಂತೀವ, ಯಾರು ಅನ್ನೋದಿಲ್ಲ, ಯಾರು ಮಾಡಕ್ಕೆ. ಮಗು ಜೋತಾಡುವುದನ್ನ ಗುರು ಸೋಮಲಿಂಗ ನೋಡ್ತಾ ಇರ್ತಾನ. ನೀರು ಬಿಟ್ಟು, ಊಟ ಬಿಟ್ಟ, ತನ್ನ ಶರೀರ ಮೇಗಿನ ಪ್ರಜ್ಞೆ ಬಿಟ್ಟ 12 ವರ್ಷಗಳ ಕಾಲ, 1 ದಿನ ಅಲ್ಲ, 2 ದಿನ ಅಲ್ಲ, 12 ವರ್ಷಗಳ ಕಾಲದವರೆಗೆ ತನ್ನ ಜೀವನವನ್ನು ಸವಿಸ್ತಾ ಬಂದ ಗುರು ಸೋಮಲಿಂಗ ಕೊನೆಗೆ ಒಂದು ಸತ್ಪರೀಕ್ಷೆನ ಮಾಡ್ತಾನೆ. ಆ ಭಗವಾನ ಮೈತುಂಬ ಎಲ್ಲ ಹುಣ್ಣ ಆಗೋ ರೀತಿಯಾಗಿ ಮೈತುಂಬ ಹುಣ್ಣಾಗಿ ರಕ್ತ ಕೀವುಗಳು ಸೋರಿ ಮೈ ಮೇಗಿರ್ತಕ್ಕಂಥ ಚರ್ಮ ಕೂಡ ಕೊನೆಗೆ ಸೋರಿ ಭಗವಂತನ ಗುಡಿ ಮುಂದೆ ಹರಿತಾ ಇದೆ. ಆದ್ರೂ ಕೂಡ ತನ್ನ ಹಠ ಬಿಡಲಿಲ್ಲ ಪಡೆದಾನಿಸಿದ್ದ. ತನ್ನ ಹಠ
ಎಲುವಿನ ಹಂದ ಒಂದೇ ಜೋಟಾಡ್ತಾ ಇತ್ತ ಗುರುವಿನ ಸನ್ನಿಧಿಯಲ್ಲಿ. ಅವಾಗ ತಾಯಿಯಾಗಿರ್ತಕ್ಕಂಥ ತಂದೆ ತಾಯಿ ಮಗನ ನೆನಪಾಗಿ ಅವರಿಗೆ ಚಡ್ಪಡಿಸ್ತಾ ಇರ್ತಾರೆ. ಮಗನ ಕೊನೆಯ ದೇಹದ ಉಸಿರು ಮಕಣಾಪುರದ ಆಲಗಂಬ ಕಜ್ಜೋತಾಡ್ತಾ ಇರ್ತಾರೆ. ಭಗವಂತ ಹೇಳ್ತಾನೆ, ನಾನು ಏನ್ ಮಾಡಿದ್ರು ಕೂಡ ಸೋಲುವಂಗ ಕಾಣೋದಿಲ್ಲ ಈ ಬಾಲಕ ಅಂತಾನೆ. ಕೊನೆಗೆ ಹೋಗಿ ಲಾಸ್ಟ್ ಕೊನೆ ಉಸಿರು ಇವತ್ತು ಎಳಿತಾನೆ ಅನ್ನುವಷ್ಟರಲ್ಲಿ ಬಾಯಿಗೆ ಸಣ್ಣಗೆ ಗುರು ಸೋಮಲಿಂಗ ಅಂತ ನಾಮ ಬರೋದನ್ನ ಒಳಗೆ ಕೂತಿರ್ತಕ್ಕಂಥ ಸೋಮಲಿಂಗೇಶ್ವರ ತರವಾಗುತ್ತಂತ. ಅವಾಗ ಕೊನೆ ಉಸಿರು ಇವತ್ತು ಪಡೆದಾನ ಸಿದ್ಧ ಬಿಡ್ತಾನ ಅನ್ನುವ ಕ್ಷಣದಲ್ಲಿ ಭಗವಂತ ಗುರು ಸೋಮಲಿಂಗ ಗರ್ಭಗುಡಿಯ ಒಳಗಿಂದ ಎದ್ದು ಬಂದ ಸಾಕ್ಷಾತ್ ನಿಜ ರೂಪವನ್ನು ತೋರಿ ಮಗನಿಗೆ ಬಲಕಿನ ತೊಡೆ ಮೇಲೆ ಪಡದಾನ ಸಿದ್ಧ ನನ್ನ ಕರ್ಕೊಂಡು ಕೂತು ಕೇಳ್ತಾನಂತ ಕದ್ದ ಮುದ್ದಾಡಿಸಿ, ಮಗು ಇಷ್ಟಾಗ ಹಠ ಮಾಡಿದೆ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನಮ್ಮ, ತಂದೆಗೆ ನಾನು ವಚನ ಕೊಟ್ಟು ಬಂದಿದ್ದೀನಿ, ನಾನು ನಾಡಗೌಡ ಅಮ್ಮಗ ಸಿದ್ಧನ ಮೊಮ್ಮಗ ನಾಡಿ ದೊಡ್ಡವ, ನಮ್ಮ ಮುತ್ತ ನೀನು ತಂದಾನಂದ್ರ ನಾನು ತರ್ಬೇಕಂತ ಹಠ ತೊಟ್ಟು ನೀನು ಕರ್ಕೊಂಡು ಹೋಗ್ತೀನಿ. ನಾನು ಅಲ್ಲಿಗೆ ಅಮೋಘ ಸಿದ್ಧನ ಆಶೀರ್ವಾದದಿಂದ ಮುಂದೆ ಹೇಳ್ತಾನೆ ಏನಂತ, ಮಗು ನೀ ನಡಲಿಕ್ಕೆ ಪ್ರಾರಂಭ ಮಾಡ, ನೀನು ಊರಿಗೆ ಬರ್ತೀನಿ ಅಂದಾಗ ಆನಿ ಅಂಬಾರಿ ವೈಭೋಗದಿಂದ ಭಗವಂತನ ದರಿ ಇಳಿಸಿ ನಿಮ್ಮೂರ ಪವಿತ್ರ ಪಾವನ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ಪಡದಾನ ಸಿದ್ಧನ ಭಕ್ತಿಗೆ ಮೆಚ್ಚಿ ಇವತ್ತು ಗುರು ಸೋಮಲಿಂಗ ಪ್ರತ್ಯಕ್ಷ ನಿಜ ರೂಪ ಎಲ್ಲಿದೆ ಅಂತ ಕೇಳಿದ್ರೆ ಅದು ಹತ್ತೂರು ಗ್ರಾಮದ ಗುರು ಸೋಮಲಿಂಗನ ಅಂತ ಸದ್ಗುರುನಾಥ ಇವತ್ತು ಸೋಮೇಶ್ವರ ಜಾಗೃತವಾಗಿರ್ತಕ್ಕಂಥ ಭಗವಂತ. ಬಹುಶಃ ಅವರು ಇಬ್ರು ಪೂಜಾರಿಗಳು ಪೂಜೆ ಮಾಡ್ತಿದ್ರು. ನಾನು ನೋಡಿದಾಗ ಅವ್ರ ತಾಳ ಮತ್ತೆ ಧೂಪಾರ್ತಿಗಳನ್ನ ನೋಡಿದಾಗ ನನಗೆ ಅನಿಸ್ತು, ಒಂದು ವರ್ಷ ನಾನು ಊಟ ಮಾಡಿ ಎತ್ತಿದ್ದಿಲ್ಲ. ಆದ್ರೆ ಅವರಿಬ್ರು ಪೂಜೆ ಮಾಡೋ ಟೈಮ್ದಾಗ ನಾನು ಕಂಡಿರ್ತಕ್ಕಂಥ ಅಪರೂಪ ಏನಂತ ಕೇಳಿದ್ರೆ, ಅವರು ಕೂಡ ಶರೀರದ ಪ್ರಜ್ಞೆಯನ್ನ ಹಾರಿ ತಾಳ ಬಡಿತಿದ್ರು, ಶರೀರದ ಪ್ರಜ್ಞೆಯನ್ನ ಮೀರ ಧೂಪಾರ್ತಿ ಮಾಡ್ತಿದ್ರು. ನಮಗೆ ಬಳೋತರ ಕೈಯಾಗ ಒಂದು ಚರ್ಗಿ ಪಟ್ಟಿ ಅಂದ್ರೆ ಇಲ್ಲಿದಿಂದ ಗುಡಿ ಹೊರಗೆ ಕೊಟ್ರಿಗೆ ಚರ್ಗಿ ನಮ್ಗೆ ವಜನ ಆಗಿ ಕೆಳಗಿದ್ರು. ಅದು ಯಾರ ಸ್ವರೂಪ ಅಂತ ಕೇಳಿದ್ರೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಆ ಮಾತನ್ನು ಜಾಗೃತವಾಗಿರ್ತಕ್ಕಂಥದ್ದು, ಎಲ್ಲಿ ಜಾಗೃತವಾಗಿರ್ತಕ್ಕಂಥ ಭಗವಂತನ ಸನ್ನಿಧಿ ಇರುತ್ತೋ ಅಲ್ಲಿ ನಮ್ಮನ್ನು ಕೈ ಮಾಡಿ ಕರೀತೀವಿ. ನಮ್ಮನ್ನು ಬೇಡಿದವರಿಗೆ ಬೇಕಾದ ಕೊಡುವಂತ ಸಮರ್ಥ ಸಿದ್ಧಿ ಪುರುಷ ಆಗ್ತಾನೆ. ಸಮಯ ಬಹುಶಃ ಆಗಿರ್ಬೇಕಂತ ದಾಯ ಮಾಡೋದು ನನ್ನ ನಜಿಗೆ ಬರುತ್ತೆ. ಮತ್ತೆ ಹೇಳ್ತೀರಿ ಹಾಜಾರ್ ಹೋಗಾಗ ಬೈಕೋತ ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಪ್ರವಚನಕ್ಕೆ ಹೋದಾಗ ಹೇಳಿ ಅಂದ್ರು ಹಂಗ ಮನೆಯಾಗ ನಾನು ಹೇಳ್ಕೊತೀನಿ. ಸಮಯ ಪ್ರಜ್ಞೆ ನಮ್ಮ ಮೇಲೆ ಇರಬೇಕು. ಯಾಕಂದ್ರೆ ಎಲ್ಲರೂ ಕೂಡ ತಾಯಿಯಂದಿರು ಮುಂಜಾನೆ ಕೆಲಸ ಮಾಡಬೇಕು, ಅಪ್ಪಂದಿರೆಲ್ಲ ಕೆಲಸ ಮಾಡಬೇಕು. ನಾವೆಲ್ಲರೂ ಇವತ್ತು ಏನ್ ಗಮನಿಸ್ಬೇಕು ಅಂತ ಕೇಳಿದ್ರೆ ನಮ್ಮ ಮಾಯ ಬಗ್ಗೆ ಎಲ್ಲರೂ ಮಳೆ ಬಂದು ಮನ್ಯಾಗ ಮಳೆ ಬಂದಿರಲಿಲ್ಲ, ನಿಮ್ಮ ಮನ್ಯಾಗ ಇರ್ತಿದ್ರೆ ಈ ಪ್ರೀತಿ ಸದಾಕಾಲ ಈ ಮಗನ ಮೇಲಿರಲಿ ಅಂತ ದರ್ಶನ ಮಾಡ್ತಾನ ಅನ್ಲಿಕ್ಕೆ ದಿನಾಲು ನಾವು ಗುಡಿಗೆ ಹೋಗ್ತಾ ಇರ್ತೀವಿ. ಭಗವಂತ ಗುದಿನ ಕಡ್ಡಿ ಬೆಳಗ್ತೀವಿ, ಧೂಪಾರ್ತಿ ಬೆಳಗ್ತೀವಿ, ಭಸ್ಮವನ್ನ ಹಚ್ತೀವಿ. ನಮ್ಮ ಮಗು ಮಾಡಿದ್ರೆ ಮಗುವಿಗೂ ಕೂಡ ಭಸ್ಮವನ್ನ ಹಚ್ತೀವಿ ನಾವು ನಮ್ಮ ಲೋಕರೂಢಿ ಪ್ರಕಾರವಾಗಿ. ಒಂದು ದಿವಸ ಹತ್ತೂರು ಗ್ರಾಮದಲ್ಲಿ ಬಹುಶಃ ಇನ್ನೊಂದು ನಾನು ಸಂಕಲ್ಪ ಮಾಡಿಕೊಂಡಾಗ ಬಹುಶಃ ಯಾರು ಕುಡಿದ್ರೆ ಹತ್ತೂರು ಗ್ರಾಮದಾಗ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ತಾಳಿ ಬಡದ್ರೆ ಕುಡುಕ್ರ ಅದಾರ ಬಡದ್ರೆ ಕುಡುಕ್ರಿಲ್ಲ. ಅಂದ್ರೆ ಕೆಲವೊಂದಿಷ್ಟು ಮಂದಿ ಜಾಕೆಟ್ ಸಾಹೇಬರು ಸಭಾಷ್ ಅಂದಂಗ ಬಡದಂಗಾತು. ನೀವೇನ್ ಕೂತವ್ರು ಬಡದ್ರಲ್ಲ ನಮ್ಮ ಮನ್ಯಾಗ
ಅದಾರಿ ನಿಮ್ಮ ದೌಡ್ ಮಳೆ ಹೋಗ್ತಾರ ನಾವು ಇರ್ಲಿ. ಆ ಕುಡುಕರಿದ್ದಾಗ ಊರು ಸುಧಾರಣೆ ಇರ್ತದೆ, ಅವರು ಬೇಕಾದ್ರೆ ಯಾರು ಗಂಟೆಗೆ ಅದಕ್ಕೆ ನಿಮ್ಗೊಂದು ರೂಪಾಯಿ ಬಾಡದಿಲ್ಲ. ಅಂತ ಸತ್ಯಸಿದ್ಧರ ಮಹಿಮೆ ಇವತ್ತು. ಆ ಭಗವಂತನನ್ನು ಯಾರು ನಂಬುತ್ತಾರೆ ಅದಕ್ಕೆ ಬರೆದರ ಕವಿಗಳು ಒಂದು ಮಾತನ್ನ, ಕಂಬಳಿ ಒಡೆಯರನ್ನ ನಂಬಿಗೆ ಹಿಡಿದವನಿಗೆ ಅಂಬಿಗನಾಗಿ ದಾಟ್ಸ್ಯಾನೋ ಈ ಜಗದ್ಹೊಳೆಯ. ಜಗದ್ಹೊಳೆ ಯಾರು ದಾಟಿಸ್ತಾರಂತ ಕೇಳಿದ್ರೆ ನಮ್ಮ ಮನಸ್ಸು ಸದೃಢ ಇರಬೇಕು. ಭಗವಂತನಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದಾಗ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳುತ್ತಾ, ಸಮಯ ಬಹಳ ಆಗಿರುವುದರಿಂದ ತಾವೆಲ್ಲರೂ ಕೂಡ ಇಲ್ಲಿವರೆಗೆ ಬಹಳ ಸುಂದರವಾಗಿರ್ತಕ್ಕಂಥ ವಿಶಾಲ ಸದ್ಗುರುವಿನ ಸನ್ನಿಧಿಯಲ್ಲಿ ಕುತ್ಕೊಂಡು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ ಅಂದ್ರೆ ಬಂಧುಗಳೇ, ನಿಮ್ಮಂತ ಪುಣ್ಯಜೀವಿಗಳೇ ಯಾರೂ ಇಲ್ಲ. ಯಾಕಂತ ಕೇಳಿದ್ರೆ ಸಾಕ್ಷಾತ್ ಸದ್ಗುರು ಸೋಮಲಿಂಗನ ಪುಣ್ಯ ಸ್ಥಳವಾಗಿರ್ತಕ್ಕಂಥ ಹತ್ತೂರು ಗ್ರಾಮ ಇದು. ಈ ಗ್ರಾಮದಲ್ಲಿ ಬರೇ ಒಂದು ಕೇವಲ ಗುಡಿ ಮುಂದಿನ ಮಣ್ಣನ್ನು ಮುಟ್ಟಿ ಹಣಿಗೆ ಹಚ್ಕೊಂಡ್ರೆ ಬಹುರೋಗವನ್ನು ಕಳಿತಿರ್ತಕ್ಕಂಥ ಸಿದ್ಧಿ ಪುರುಷನ ಸನ್ನಿಧಿ ಇದಾಗಿರುವುದರಿಂದ ತಾವೆಲ್ಲರೂ ಕೂಡ ಹಗಲಿರುಳು ಗುರು ನಾಮಸ್ಮರಣೆಯನ್ನ ಮಾಡಿಕೊಂಡು ತಾವೆಲ್ಲರೂ ಪುನೀತರಾಗೋಣ ಅನ್ನುವಂಥ ಮಾತನ್ನ ಹೇಳುತ್ತಾ, ಇಲ್ಲಿವರೆಗೆ ನನ್ನನ್ನು ಸತ್ಕಾರ ಮಾಡಿ ತಮ್ಮ ಮನೆ ಮಗನಂತೆ ನನ್ನ ಪ್ರೀತಿ ತೋರಿಸಿರ್ತಕ್ಕಂಥ ಹತ್ತೂರು ಗ್ರಾಮದ ಸಮಸ್ತ ಗುರು ಹಿರಿಯ ತಾಯಿ ತಂದೆಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳುತ್ತಾ ನಾನು ಮಾತಿಗೆ ಮಂಗಲವನ್ನು ನೀಡ್ತಾ ಇದ್ದೇನೆ. ಜೈ ಮಂಗಲಂ ಜೈ ನಮಃ. ನಾನು ಮೊದಲು ಅನಿಸಿದಾಗ ಜೈ ನಮ್ಮ ಪಾರ್ವತಿ ಅನ್ನಿಲ್ಲ, ಈಗ ಜೈ ನಮ್ಮ ಪಾರ್ವತಿ ದೌಡ್ ಹತ್ತಿರದ ಮುಗಿಸು ಸ್ವಾಮಿ ದೌಡ್ ಹೇಳವರ್ದೇನೋ. ಸದ್ಗುರು ಸೋಮೇಶ್ವರ ಮಹಾರಾಜ್ ಕಿ ಜೈ, ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ, ಜೈ ಎಂಡ್ಲಾರ್ದವ್ರ ಮಹಾರಾಜ್ ಕಿ ಜೈ, ಅಲ್ಲೆಲ್ಲ ಕೂತು ನಿದ್ದೆ ಮಾಡೋರ್ ಮಹಾರಾಜ್
ಶ್ರೀ